ಮಲ್ಯ RCB ತಂಡವನ್ನ 476 ಕೋಟಿಗೆ ಖರೀದಿ ಮಾಡಿದ್ರು. RCB ತಂಡಕ್ಕೆ ಏನಷ್ಟು ಕ್ರೇಜ್ ಹೆಚ್ಚಾಗಲು, ಇನ್ನಷ್ಟು ಅಭಿಮಾನಿಗಳ ಬಳಗವನ್ನ ಹೊಂದಿರಲು ಇವರು ಕೂಡ ಒಬ್ರು ಕಾರಣ. ಅತಿ ಹೆಚ್ಚು ಫ್ಯಾನ್ಸ್ ಬೇಸ್ ಅನ್ನ ಹೊಂದಿದಂತಹ ತಂಡ RCB. 18 ವರ್ಷಗಳ ನಂತರ ಕಪ್ ಗೆದ್ದು ಎಲ್ಲರನ್ನ ತನ್ನತ್ತ ಸೆಳೆಯುವಂತ ಕೆಲಸವನ್ನ RCB ಈಗಾಗಲೇ ಮಾಡಿದೆ. RCB ತಂಡದ ಜೊತೆಗೆ ರಾಜಸ್ಥಾನ್ ಕೂಡ ಕೋಟಿ ಹಣಕ್ಕೆ ಬಿಡ್ ಆಗ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅತ್ಯಧಿಕ ಬ್ರ್ಯಾಂಡ್ ಮೌಲ್ಯ ಹೊಂದಿರುವ ಫ್ರಾಂಚೈಸಿಯಾಗಿ ಅಗ್ರ ಸ್ಥಾನದಲ್ಲಿದೆ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವಿ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಈಗ ಎಲ್ಲೆಡೆ ಸುದ್ದಿ ಆಗ್ತಿರುವ ವಿಚಾರ ಅಂದ್ರೆ IPL ನ ಕೆಲವೊಂದು ಟೀಮ್ಗಳ ಬಿಡ್ಡಿಂಗ್. ಹೌದು, RCB ಕೂಡ ಬಿಡ್ಡಿಂಗ್ ಆಗ್ತಾ ಇದೆ. ಅದರಲ್ಲೂ ಎಷ್ಟು ಮೊತ್ತಕ್ಕೆ ಅನ್ನೋದು ಗೊತ್ತಾ? ಅತಿ ದೊಡ್ಡ ಮೊತ್ತಕ್ಕೆ ಈಗ RCB ಬಿಡ್ಡಿಂಗ್ ಲಿಸ್ಟ್ ಅಲ್ಲಿ ಮೊದಲ ಸ್ಥಾನದಲ್ಲಿ ಕುಳಿತುಕೊಂಡಿದೆ. ಹಾಗಾದ್ರೆ RCB ಎಷ್ಟಕ್ಕೆ ಬಿಡ್ಡಿಂಗ್ ಆಗ್ತಾ ಇದೆ? RCBಯ ಹಿನ್ನೆಲೆ ಯಾವುದು? RCBಯ ಜೊತೆಗೆ ಯಾವ IPL ನ ತಂಡಗಳು ಬಿಡ್ಡಿಂಗ್ ಆಗ್ತಾ ಇದ್ದಾವೆ? ಆ ಅಮೌಂಟ್ ಏನು? ಇದರ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನೋಡಿ. ಇನ್ನು RCBಯ ಇತಿಹಾಸವನ್ನ ನೋಡೋದಾದ್ರೆ ಅತಿ ಹೆಚ್ಚು ಫ್ಯಾನ್ಸ್ ಬೇಸ್ ಅನ್ನ ಹೊಂದಿದಂತಹ ತಂಡ RCB. ಅದರಲ್ಲೂ 18 ವರ್ಷಗಳ ನಂತರ ಕಪ್ ಗೆದ್ದು ಎಲ್ಲರನ್ನ ತನ್ನತ್ತ ಸೆಳೆಯುವಂತ ಕೆಲಸವನ್ನ RCB ಈಗಾಗಲೇ ಮಾಡಿದೆ. ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಅಂದ್ರೆ ಬೇರೆದೇ ಒಂದು ಫ್ಯಾನ್ಸ್ ಬೇಸ್ ಅನ್ನ ಹೊಂದಿರುವ ತಂಡ. ಜೊತೆಗೆ ಅದರದ್ದೇ ಆದಂತಹ ಒಂದಿಷ್ಟು ವರ್ಚಸ್ಸನ್ನ ಕಾಪಾಡಿಕೊಂಡು ಬಂದಿದೆ. ಹಾಗಾದ್ರೆ ಇತಿಹಾಸದಲ್ಲಿ RCB ತಂಡವನ್ನ ಯಾರು ನಿಭಾಯಿಸ್ತಾ ಇದ್ರು ಅಂತ ನೋಡೋದಾದ್ರೆ, ಮೊದಲು ಮಲ್ಯ RCB ತಂಡವನ್ನ 476 ಕೋಟಿಗೆ ಖರೀದಿ ಮಾಡಿದ್ರು. ಏನು, ಹಣಕಾಸಿನ ವಿವಾದಗಳಿಂದಾಗಿ 2016ರಲ್ಲಿ ಮಲ್ಯ ತಂಡದ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಡಿಯಾಜಿಯೋ ಅಧಿಕಾರವನ್ನ ಪಡೆದುಕೊಳ್ತು. ಯಾವ್ದಿದು ಡಿಯಾಜಿಯೋ ಅಂದ್ರೆ ಬ್ರಿಟಿಷ್ ಮೂಲದ ಮದ್ಯ ತಯಾರಿಕಾ ದೈತ್ಯ ಕಂಪನಿ ಡಿಯಾಜಿಯೋ. ಮಲ್ಯ ಅವರ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಕಂಪನಿಯನ್ನ ಸ್ವಾಧೀನಪಡಿಸಿಕೊಂಡ ನಂತರ 2016ರಲ್ಲಿ RCBಯ ಸಂಪೂರ್ಣ ಮಾಲೀಕತ್ವವನ್ನ ಪಡೆದುಕೊಂಡಿತು. ಪ್ರಸ್ತುತ RCB ತಂಡವು ಡಿಯಾಜಿಯೋ ಕಂಪನಿಯ ಮಾಲೀಕತ್ವದಲ್ಲಿದೆ. ಈಗ ಡಿಯಾಜಿಯೋ ಈ ತಂಡದ ಪಾಲನ್ನು ಅಥವಾ ಸಂಪೂರ್ಣ ಮಾಲೀಕತ್ವವನ್ನ ಮಾರಾಟ ಮಾಡಲು ಆಯೋಜಿಸುತ್ತಿದೆ ಎಂದು ತಿಳಿದಿದೆ. IPL ನಲ್ಲಿ ಫ್ರಾಂಚೈಸಿ ಸೇಲ್ ಬಿಸಿ ಈಗ ಎಲ್ಲೆಡೆ ಬೆಚ್ಚಗಾಗಿಸ್ತಾ ಇದೆ. ಅದರಲ್ಲೂ RCB ತಂಡದ ಜೊತೆಗೆ ರಾಜಸ್ಥಾನ್ ಕೂಡ ಕೋಟಿ ಹಣಕ್ಕೆ ಬಿಡ್ ಆಗ್ತಾ ಇದೆ ಅನ್ನುವಂತ ಸುದ್ದಿ ಕೂಡ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸುವಂತಹ ವಿಚಾರ. ಹೌದು, 2026ರ IPL ಆವೃತ್ತಿಯ ಹೊತ್ತಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅತ್ಯಧಿಕ ಬ್ರ್ಯಾಂಡ್ ಮೌಲ್ಯ ಹೊಂದಿರುವ ಫ್ರಾಂಚೈಸಿಯಾಗಿ ಅಗ್ರ ಸ್ಥಾನದಲ್ಲಿದೆ. ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ RCB ತಂಡವು 2025ರ IPL ಪ್ರಶಸ್ತಿಯನ್ನ ಗೆದ್ದುಕೊಂಡಿತು ಮತ್ತು ಅದರ ದೊಡ್ಡ ಅಭಿಮಾನ ಬಳಗ ಬ್ರ್ಯಾಂಡ್ ಮೌಲ್ಯದ ಭಾರಿ ಏರಿಕೆಗೆ ಒಂದು ರೀತಿಯಲ್ಲಿ ಕಾರಣವಾಗಿದೆ. ಅದರಲ್ಲೂ RCB ತಂಡದಲ್ಲಿರುವಂತಹ ಧೀಮಂತ ನಾಯಕ, ಎಲ್ಲರ ಆಲ್ ಇನ್ ಒನ್ ಫೇವ್ರೆಟ್ ಕ್ರಿಕೆಟರ್ ಅಂದ್ರೆ ಅದು ವಿರಾಟ್ ಕೊಹ್ಲಿ RCB ತಂಡಕ್ಕೆ ಏನಷ್ಟು ಕ್ರೇಜ್ ಹೆಚ್ಚಾಗಲು, ಇನ್ನಷ್ಟು ಅಭಿಮಾನಿಗಳ ಬಳಗವನ್ನ ಹೊಂದಿರಲು ಇವರು ಕೂಡ ಒಬ್ರು ಕಾರಣ. ಹಾಗೇನೆ ಈ ಅಭಿಮಾನಿ ಬಳಗ ಜೊತೆಗೆ ಲಾಸ್ಟ್ ಇಯರ್ ಗೆದ್ದಂತಹ ಕಪ್ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಬೇಸ್ ಎಲ್ಲವೂ ಸೇರಿ
ಈಗ ಬ್ರ್ಯಾಂಡ್ ನ ಮೌಲ್ಯ ಭಾರಿ ಏರಿಕೆಯಾಗಿದೆ. ಇನ್ನು RCB ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿಗಳ ಮಾರಾಟದ ಬಿಡ್ನಲ್ಲಿ ಭಾರಿ ಹೆಚ್ಚಳ ಉಂಟಾಗಿದೆ. ಅದರಲ್ಲೂ 2008ರ ಚೊಚ್ಚಲ ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್ ಖರೀದಿ ರೇಸ್ ಅಲ್ಲಿ ಮುಂಚೂಣಿಯಲ್ಲಿ ಇದೆ. ಆ ಮುಂಚೂಣಿಯಲ್ಲಿರುವಂತಹ ರಾಯಲ್ ಚಾಲೆಂಜರ್ಸ್ ನ ಖರೀದಿಗೆ ಆದಿತ್ಯ ಬಿರ್ಲಾ ಕಂಪನಿ ಕೂಡ ಮುಂದಾಗಿದೆ. ಹೌದು, IPL ನಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕತ್ವ ಮಾರಾಟ ಪ್ರಕ್ರಿಯೆ ಕೊನೆ ಹಂತಕ್ಕೆ ತಲುಪಿರುವಾಗಲೇ ಚೊಚ್ಚಲ ಆವೃತ್ತಿ ಚಾಂಪಿಯನ್ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಬರೋಬ್ಬರಿ 12,000 ಕೋಟಿ ಬಿಡ್ ಆಗಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದೆ. ಇತ್ತೀಚೆಗೆ ರಾಜಸ್ಥಾನ ತಂಡ ಹಸ್ತಾಂತರದ ಸುದ್ದಿ ಪ್ರಚಲಿತವಾಗಿತ್ತು. ತಂಡ ಖರೀದಿಗೆ ಬರೋಬ್ಬರಿ $1 ಬಿಲಿಯನ್ ಅಂದ್ರೆ 9,209 ಕೋಟಿ ರೂಪಾಯಿಗಳನ್ನ ಆ ಮೌಲ್ಯದಲ್ಲಿ ಆರಂಭವಾಗಿ ಈಗ ವರದಿಯಂತೆ $1.10 ಬಿಲಿಯನ್ ನಿಂದ $1.30 ಬಿಲಿಯನ್ ಅಂದ್ರೆ 10,811 ಕೋಟಿಯಿಂದ 12,068 ಕೋಟಿಯವರೆಗೂ ಕೂಡ ಬಿಡ್ ಆಗುತ್ತಿದೆ ಎಂದು ವರದಿ ಇದೆ. ರಾಜಸ್ಥಾನದ ತಂಡದ ಸದ್ಯ ಎಮರ್ಜಿಂಗ್ ಮೀಡಿಯಾ ವೆಂಚರ್ಸ್ ಒಡೆಯತ್ವದಲ್ಲಿದೆ. ಇನ್ನು ತಂಡದ ಕನಿಷ್ಠ 65% ಈಗಾಗಲೇ ಹಂಚಿಕೆಗಳನ್ನ ಮಾರಾಟ ಮಾಡಲು ಆಲೋಚನೆ ನಡೆಯುತ್ತಿದ್ದು, ಮೌಲ್ಯ ನಿರ್ಧಾರ ಪ್ರಕ್ರಿಯೆಯಲ್ಲಿ 15,000 ಕೋಟಿ ಮತ್ತು ಅದಕ್ಕಿಂತ ಹೆಚ್ಚು ಮೌಲ್ಯ ನಿಗದಿ ಸಾಧ್ಯತೆ ಇದೆ. ಏನೋ ತಂಡದ ಮಾರಾಟ ಪ್ರಕ್ರಿಯೆ ಆರಂಭಗೊಂಡ ಬಳಿಕ ಹಲವು ದೊಡ್ಡ ಕಂಪನಿಗಳು ಮುಂದೆ ಬಂದಿದ್ದು, ಇತ್ತೀಚಿನ ದಿನಗಳಲ್ಲಿ ಮುಂಬೈ ಮೂಲದ ಕಂಪನಿಗಳು ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇದೆ. ಇನ್ನು RCB ಫ್ರಾಂಚೈಸಿಯಲ್ಲಿ ಬದಲಾವಣೆ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ, ಸರದಿಯ ವರದಿಗಳ ಪ್ರಕಾರ RCB ತಂಡ ಟ್ರಾನ್ಸ್ಫರ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಇದಕ್ಕಾಗಿ ಸುಮಾರು $3.31 ಬಿಲಿಯನ್ ಮಟ್ಟದ ಮೌಲ್ಯ ಪ್ರಸ್ತಾಪಿಸಲಾಗಿದೆ. ಆದರೆ ರಾಜಸ್ಥಾನ ತಂಡದ ಮೌಲ್ಯಕ್ಕೆ ಹೋಲಿಸಿದರೆ ಈ ಮೌಲ್ಯ ಹೆಚ್ಚು ಎನಿಸುತ್ತದೆ. ಇನ್ನು IPL ನ ಹಾಲಿ ಚಾಂಪಿಯನ್ RCB ತಂಡದ ಮಾರಾಟ ಪ್ರಕ್ರಿಯೆ ಈಗ ನಿರ್ಣಾಯಕ ಹಂತ ತಲುಪಿದೆ. ಖರೀದಿ ರೇಸ್ನಲ್ಲಿ ಈ ಹಿಂದೆ ಇದ್ದ 9 ಸಂಸ್ಥೆಗಳ ಬದಲು ಈಗ ಕೇವಲ 2 ಸಂಸ್ಥೆಗಳಿಗೆ ಬಂದು ಉಳಿದುಕೊಂಡಿದೆ. ಅದರಲ್ಲೂ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಫುಟ್ಬಾಲ್ನ ಜನಪ್ರಿಯ ತಂಡವಾದ ಮ್ಯಾಂಚೆಸ್ಟರ್ ಯುನೈಟೆಡ್ ನ ಮಾಲೀಕರಾದ ಗ್ರೇಸರ್ ಕುಟುಂಬ RCB ಖರೀದಿಗೆ ಆಸಕ್ತಿ ತೋರಿತ್ತು. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಸಂಸ್ಥೆ ಈಗ ಬಿಡ್ ಪ್ರಕ್ರಿಯೆಯಿಂದ ಹಿಂದಕ್ಕೆ ಸರಿದಿದೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಅದರ್ ಪುನಾವಾಲಾ ಕೂಡ ಬಿಡ್ ಪ್ರಕ್ರಿಯೆಯಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಖರೀದಿ ರೇಸ್ನಲ್ಲಿ ಈಗ ಸ್ವೀಡಿಶ್ ಖಾಸಗಿ ಈಕ್ವಿಟಿ ಸಂಸ್ಥೆಯ ಈಕ್ವಿಟಿ ಗ್ರೂಪ್ ಇದೆ. ಜೊತೆಗೆ ಮಣಿಪಾಲ್ ಸಮೂಹದ ರಂಜನ್ ಪೈ, ಇನ್ನು ಕೋಹಬರ್ಗ್ ಕ್ರಾವಿಸ್ ರಾಬರ್ಟ್ ಅಂಡ್ ಕೋ ಅಂಡ್ ಸಿಂಗಾಪುರದ ಹೂಡಿಕೆ ಗ್ರೂಪ್ ಥೆಮಾಸಿಕ್ ಸಂಸ್ಥೆಗಳು ಕೂಡ ಈ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಕನ್ನಡದ ಒಂದು ಪ್ರೊಡಕ್ಷನ್ ಟೀಮ್ ಹೆಸರು ಕೂಡ ಇದರಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲರಿಗೂ ಗೊತ್ತಿರುವಂತಹ ಹೊಂಬಾಳೆ ಫಿಲ್ಮ್ಸ್ ಹೆಸರು RCB ಖರೀದಿಯ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಹಲವಾರು ತಂಡಗಳ ಜೊತೆಗೆ ಹಲವಾರು ಸಮೂಹ ಸಂಸ್ಥೆಗಳ ಜೊತೆ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇನ್ನೆಷ್ಟು ಬಿಡ್ ಮೊತ್ತ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ? RCB ತಂಡ ಯಾರ ಪಾಲಾಗತ್ತೆ ನೋಡೋದಾದ್ರೆ, ಮ್ಯಾಂಚೆಸ್ಟರ್ ಯುನೈಟೆಡ್ ಅಂದಾಜಿನಂತೆ 16,311 ಕೋಟಿ ರೂಪಾಯಿ ಬಿಡ್ ಸಲ್ಲಿಸಿತ್ತು ಎನ್ನಲಾಗಿದೆ. ಆದರೆ RCBಯ ಈಗಿನ ಮಾಲೀಕರಾಗಿರುವ ಯುನೈಟೆಡ್ ಸ್ಪಿರಿಟ್ಸ್ ಸಂಸ್ಥೆಯು ಬಿಡ್ ಮೊತ್ತವನ್ನ $2 ಬಿಲಿಯನ್ ಅಂದ್ರೆ 18,479 ಕೋಟಿ ರೂಪಾಯಿಗೆ ಏರಿಕೆ ಮಾಡಿದೆ ಎಂದು ತಿಳಿದು ಬಂದಿದೆ. ಇನ್ನು ರಾಯಲ್ಗಿಂತ RCBಗೆ 6,400 ಕೋಟಿ ರೂಪಾಯಿ ಅಧಿಕ ಯಾಕೆ ಅನ್ನುವ ಪ್ರಶ್ನೆ ಎಲ್ಲರನ್ನ ಮೂಡಬಹುದು. ಯಾಕಂತಂದ್ರೆ ಇಡೀ IPL ಇತಿಹಾಸದಲ್ಲಿ ಮೊದಲು 2008ರಲ್ಲಿ ಚೊಚ್ಚಲ ಕಪ್ಪನ್ನ ಗೆದ್ದಂತಹ ತಂಡ ರಾಯಲ್
ರಾಜಸ್ಥಾನ್. ಆದ್ರೆ ರಾಯಲ್ ಚಾಲೆಂಜರ್ಸ್ ಯಾಕೆ ಇಷ್ಟೊಂದು ವ್ಯಾಲ್ಯೂ, ಎಷ್ಟೊಂದು ಅಧಿಕ ಆಗ್ಲಿಕ್ಕೆ ಏನ್ ಕಾರಣ? ಅದರಲ್ಲೂ 6,400 ಕೋಟಿಯಷ್ಟು ಡಿಫರೆನ್ಸ್ ಇದೆ ರಾಯಲ್ ರಾಜಸ್ಥಾನ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. ಏನ್ ಈ ಸೀಕ್ರೆಟ್ ಅಂತ ನೋಡೋದಾದ್ರೆ, ಸರದಿಯ ಮಾಹಿತಿಗಳ ಪ್ರಕಾರ ಸುಮಾರು 2 ತಂಡಗಳ ಮೌಲ್ಯದಲ್ಲಿ ವ್ಯತ್ಯಾಸ ಬಹಳಷ್ಟು ಇದೆ. RCBಯ ಬ್ರ್ಯಾಂಡ್ ಮೌಲ್ಯ ಹಾಗೂ ಅಭಿಮಾನಿಗಳ ಬೆಂಬಲ ಹೆಚ್ಚಿರೋದ್ರಿಂದ ಇದರ ಮೌಲ್ಯ ಇನ್ನಷ್ಟು ಹೆಚ್ಚಿದೆ. ರಾಜಸ್ಥಾನ ತಂಡ 2008ರ ಚಾಂಪಿಯನ್ ಆಗಿದ್ರೂ ಕೂಡ RCB IPL ನಲ್ಲಿ ಹೆಚ್ಚು ಜನಪ್ರಿಯತೆ ಹೊಂದಿದೆ. ರಾಜಸ್ಥಾನದ ಪ್ರದರ್ಶನ ಇತ್ತೀಚಿನ ವರ್ಷಗಳಲ್ಲಿ ಉತ್ತಮವಾಗಿದ್ರೂ ಮಾರುಕಟ್ಟೆ ಮೌಲ್ಯದಲ್ಲಿ RCB ಮುಂದಿದೆ. ಇತ್ತೀಚೆಗೆ ರಾಜಸ್ಥಾನ್ ಬಗ್ಗೆ ಹರಿದಾಡುತ್ತಿದ್ದ ಸುದ್ದಿ ಪ್ರಕಾರ ತಂಡದ ಖರೀದಿಗಾಗಿ ಬರೋಬ್ಬರಿ $1 ಬಿಲಿಯನ್ ಮೌಲ್ಯದ ಬಿಡ್ ಸಲ್ಲಿಕೆಯಾಗಿದೆ ಎಂದು ವರದಿಯಾಗಿತ್ತು. ಆದ್ರೆ ಈಗಿನ ವರದಿ ಪ್ರಕಾರ 1.10ರಷ್ಟು ಅಂದ್ರೆ ಸುಮಾರು 12,000 ಕೋಟಿ ರೂಪಾಯಿವರೆಗೂ ಬಿಡ್ ಆಗುವ ಸಾಧ್ಯತೆ ಇದೆ. ಆದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಅನ್ನ ನೋಡಿದ್ರೆ ಸುಮಾರು 18,000 ಕೋಟಿ ರೂಪಾಯಿಗೆ ಬಿಡ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಈಗಿನ ಫ್ರಾಂಚೈಸಿ ಬಿಡ್ ಮುಂಚೂಣಿ ಪಟ್ಟಿಯನ್ನ ನೋಡಿದ್ರೆ ನಮ್ಮ RCB ತಂಡ ಎಂದಿನಂತೆ ಮೊದಲ ಸ್ಥಾನದಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ RCB ತಂಡದ ಮೌಲ್ಯ ಇನ್ನಷ್ಟು ಹೆಚ್ಚಾಗುತ್ತಾ ಮತ್ತು ಯಾರ ಮಾಲೀಕತ್ವಕ್ಕೆ ನಮ್ಮ RCB ತಂಡ ಹೋಗುತ್ತೆ? ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ RCB ವ್ಯಾಲ್ಯೂ ಮತ್ತು ಆಟದ ಸ್ಟ್ರಾಟಜಿಸ್ ಯಾವ ರೀತಿಯಾಗಿರ್ಬೋದು, ಈಗ ಬರುವ IPL ನಲ್ಲಿ ಕಾದು ನೋಡ್ಬೇಕು. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.